ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವೇನು ಮಾಡ್ತಾಯಿದ್ದೀವಪ್ಪ ಅಂದರೆ 9th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸಪ್ಲಿಮೆಂಟ್ರಿ ರೀಡಿಂಗ್ ಪೂರಕ ಅಧ್ಯಯನ 1 ಅರುಣಾ ಆಸಿಫ್ ಅಲಿ ದ ಗ್ರೇಟ್ ಪ್ಯಾಟ್ರಿಯಾಟ್. ಹೌದಾ? ಇದನ್ನು ಯಾರು ಬರೆದಿದ್ದಾರಪ್ಪ ಅಂದರೆ ಅರುಣಾ ಆಸಿಫ್ ಅಲಿ ಅವರು ಬರೆದಿದ್ದಾರೆ. ಹಾಗಾದರೆ ಇದೇನಪ್ಪ ಅಂದರೆ ನೀವು ಓದ್ಕೊಂಡು ನೀವೇ ಆನ್ಸರ್ಸ್ ಬರ್ತದೆ. ಇದು ಏನಪ್ಪ ಅಂದರೆ ಸೆಲ್ಫ್ ವರ್ಕ್ ಇದು. ಆದರೂ ನಿಮಗೆ ಕನ್ನಡದಲ್ಲಿ ಅರ್ಥ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಸ್ವಲ್ಪ ಹಿಂಟನ್ನು ಕೊಡ್ತಾ ಹೋಗ್ತೀನಿ. ಆದರೆ ಟ್ರೈ ಟು ಡೂ ದಿಸ್ ಯುವರ್ ಸೆಲ್ಫ್ ಓನ್ಲಿ. ಓಕೆ, ದೆನ್ ಕ್ವಶನ್ ಮೇನ್ ನಂಬರ್ ಫಸ್ಟ್. 4 alternatives are given. Choose the best alternative. Arun was born at Haryana, Bihar, Odisha, Mumbai. Then its right answer Haryana. Option A, Haryana. Next, second one. Aruna was born in dash family. Kannada family, Bengali family, or Kashmiri, Rajasthan. Then its right answer option B, Bengali family. Aruna was born in Bengali family. Third one. Aruna broke convention at the age of 21, 20. Aruna broke the conventions at the age of 21, 20, 19, 23. Then its right answer 20. Very sorry. Aruna broke the conventions at the age of 19. Option C, 19. Okay, then fourth one. Asaf Ali was senior for Aruna. Asaf Ali was senior for Aruna about dash years. 20 years, 15 years, 12 years, 10 years. Then its right answer option A, 20 years. ನೋಡ್ರಿ, ಅರುಣ ಎಲ್ಲಿ ಜನಿಸಿದ್ರು? ಹರಿಯಾಣದಲ್ಲಿ. ಒಂದನೇದು. ಎರಡನೇ, ಅರುಣ ವಾಸ್ ಬಾರ್ನ್ ಇನ್ ಬೆಂಗಾಲಿ ಫ್ಯಾಮಿಲಿ. ಅರುಣ ಅವರು ಬೆಂಗಾಲದ ಒಂದು ಕುಟುಂಬದಲ್ಲಿ ಜನಿಸಿದ್ರು. ಅರುಣ ಬ್ರೋಕ್ ಕನ್ವೆನ್ಷನ್ಸ್ ಎಟ್ ದ ಏಜ್ ಆಫ್, ಹೌದಾ, ಏನಪ್ಪ ಅಂದರೆ ತನ್ನ ಸುತ್ತಲೂ ಇರುವಂತಹ ಬಂಧಗಳನ್ನು ಯಾವಾಗ ಮುರಿದ್ರಪ್ಪ ಅಂದರೆ 19ನೇ ವಯಸ್ಸಿನಲ್ಲಿ. ಆಸಫ್ ಅಲಿ ವಾಸ್ ಸೀನಿಯರ್ ಫಾರ್ ಅರುಣ ಅಬೌಟ್, ಆಸಫ್ ಅಲಿ ಅವರು ಅರುಣಾಗಿಂತ ಎಷ್ಟು ವರ್ಷ ದೊಡ್ಡದವರಾಗಿದ್ದರು? 20 ವರ್ಷ. ಅರುಣಾಸ್ ಫಸ್ಟ್ ಮೇಜರ್ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ವಾಸ್ ಡ್ಯೂರಿಂಗ್, ಅರುಣಾ ಅವರ ಮೊದಲ ರಾಜಕೀಯ ಮುನ್ನಡೆ ಕ್ವಿಟ್ ಇಂಡಿಯಾ ಮೂಮೆಂಟ್, ಸಾಲ್ಟ್ ಸತ್ಯಾಗ್ರಹ, ಚಿಪ್ಕೋ ಮೂಮೆಂಟ್, ಫ್ರೀಡಮ್ ಸ್ಟ್ರಗಲ್. ದಟ್ ಇಟ್ಸ್ ರೈಟ್ ಆನ್ಸರ್ ಸಾಲ್ಟ್ ಮೂಮೆಂಟ್. ಆಪ್ಷನ್ ಬಿ, ಸಾಲ್ಟ್ ಸತ್ಯಾಗ್ರಹ. ದೆನ್ ಸಿಕ್ಸ್ತ್ ಒನ್. Aruna was prosecuted in dash on her refusal to furnish security for good behavior. Hyderabad, Delhi, Kolkata, Kashmir. Then its right answer option B, Delhi. ಹೌದಾ? ಅರುಣಾ ಅವ್ರನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಯಾವುದಕ್ಕೋಸ್ಕರಪ್ಪ ಅಂದರೆ ರೆಫ್ಯೂಸಲ್ ಟು ಫರ್ನಿಶ್ ಸೆಕ್ಯೂರಿಟಿ ಫಾರ್ ಗುಡ್ ಬಿಹೇವಿಯರ್. ಏನಪ್ಪ ಅಂದರೆ ಒಳ್ಳೆಯ ಕೆಲಸಗಳಿಗೋಗಿ ಆಂತರಿಕ ರಕ್ಷಣೆ ಅದಕ್ಕೋಸ್ಕರ ಏನಪ್ಪ ಅಂದರೆ ಇದು ಡೆಲ್ಲಿಯಲ್ಲಿ. ಆಪ್ಷನ್ ಬಿ, ರೈಟ್ ಆನ್ಸರ್. ಅರುಣಾ ಆಸಫ್ ಅಲಿ ವಾಸ್ ಟ್ರಾನ್ಸ್ಫರ್ಡ್ ಟು ಅಂಬಾಲಾ ಜೈಲ್ ಇನ್ ದ ಇಯರ್. ಅರುಣಾ ಆಸಫ್ ಅಲಿ ಅವರನ್ನು ವರ್ಗಾಯಿಸಲಾಯಿತು. ಎಲ್ಲಿ? ಅಂಬಾಲಾ ಜೈಲ್ಗೆ. ಯಾವ ವರ್ಷದಲ್ಲಿ? 1929, 1930, 1931, 1932. ದೆನ್ ಇಟ್ಸ್ ರೈಟ್ ಆನ್ಸರ್ 1932. ಅರುಣಾ ಆಸಫ್ ಅಲಿ ಅವರನ್ನು 1932ರಲ್ಲಿ ಅಂಬಾಲಾ ಜೈಲ್ಗೆ ವರ್ಗಾಯಿಸಲಾಯಿತು. ಇನ್ನು 8ನೇ ಪ್ರಶ್ನೆ. ಅರುಣಾ ಸ್ಟೇಡ್ ಅವೇ ಫ್ರಮ್ ಪಾಲಿಟಿಕ್ಸ್ ಫಾರ್ ಅಬೌಟ್. ಅರುಣಾ ಅವರು ಏನಪ್ಪ ಅಂದ್ರೆ ರಾಜಕೀಯದಿಂದ ದೂರ ಉಳಿದ್ರು. ಎಷ್ಟು ವರ್ಷ? 20 years, 10 years, 5 years, 7 years. ದೆನ್ ಇಟ್ಸ್ ರೈಟ್ ಆನ್ಸರ್ 10 years. ಅರುಣಾ ಅವರು ರಾಜಕೀಯದಿಂದ 10 ವರ್ಷಗಳವರೆಗೆ ದೂರ ಉಳಿದ್ರು. 9th ಒನ್. ದ ಬಾಂಬೆ ಕಾಂಗ್ರೆಸ್ ಸೆಷನ್ ವಾಸ್ ಹೆಲ್ಡ್ ಆನ್ 8 July 1942, 8th August 1942, 14th May 1942, 9th August 1942. ದೆನ್ ಇಟ್ಸ್ ರೈಟ್ ಆನ್ಸರ್ 8th August 1942. ಏನಪ್ಪ ಅಂದರೆ ಬಾಂಬೆ ಕಾಂಗ್ರೆಸ್ ಅಧಿವೇಶನ ನಡೆದದ್ದು 8 August 1942ರಲ್ಲಿ. ಇನ್ನು ಪ್ರಶ್ನೆ 10. ಮೌಲಾನಾ ಆಜಾದ್ ವಾಸ್ ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿ, ಗವರ್ನರ್ ಆಫ್ ಸ್ಟೇಟ್, ಕಾಂಗ್ರೆಸ್ ಪ್ರೆಸಿಡೆಂಟ್, ವೈಟ್ ಸ್ಕಿನ್ಡ್ ಸರ್ಜೆಂಟ್. ದೆನ್ ಇಟ್ಸ್ ರೈಟ್ ಆನ್ಸರ್ ಮೌಲಾನಾ ಆಜಾದ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು, ಕಾಂಗ್ರೆಸ್ ಪ್ರೆಸಿಡೆಂಟ್ ಆ ವೇಳೆಯಲ್ಲಿ.
Next question number 11. Meeting at Gaulia Tank Maidan had declared illegal under section 149, section 144, section 64, section 140. Then its right answer section 144. ಹೌದಾ, ಗ್ವಾಲಿಯರ ಏನಪ್ಪ ಅಂದರೆ ಕುಂಭ ಮೈದಾನ ಏನಿತ್ತಲ್ಲ ಅಲ್ಲಿ ನಡೆದಂತಹ ಸಭೆಯನ್ನು ಇಲ್ಲಿಗಲ್ ಅಂತ ಡಿಕ್ಲೇರ್ ಮಾಡಲಾಯಿತು. ಯಾವ ಒಂದು ಏನಪ್ಪ ಕಾನೂನಿನ ಕಾಯ್ದೆ ಮೂಲಕ, ಸೆಕ್ಷನ್ 144 ಮೂಲಕ. ಇನ್ನು ಪ್ರಶ್ನೆ 12. ಗೌರ್ನಮೆಂಟ್ ಅನೌನ್ಸ್ಡ್ ಅ ರಿವಾರ್ಡ್ ಆಫ್ RS 4000, RS 1000, RS 5000, RS 3000. ಹೌದಾ, ಸರ್ಕಾರ ಏನಪ್ಪ ಅಂದರೆ ಬಹುಮಾನ ರೂಪದಲ್ಲಿ ನೀಡಿದ ಹಣ ಎಷ್ಟು ಅಂತ ಕೇಳಲಾಗಿದೆ. ಇಲ್ಲಿ RS 5000, 5,000 ರೂಪಾಯಿಗಳು. ಆವಾಗ 5,000 ರೂಪಾಯಿ ತುಂಬ ದೊಡ್ಡ ಅಮೌಂಟ್. ನೆಕ್ಸ್ಟ್ 13th one. ದ ವಾರಂಟ್ ಆಫ್ ಅರುಣಾಸ್ ಅರೆಸ್ಟ್ ವಾಸ್ ಕ್ಯಾನ್ಸಲ್ಡ್ ಆನ್ 26 January 1946, 26 November 1946, 31st July 1950, 15th May 1939. ಏನಪ್ಪ ಅಂದ್ರೆ ಅರುಣಾ ಅವರ ಮೇಲಿರುವಂತಹ ಬಂಧಿಸುವಂತಹ ಸೂಚನೆ, ವಾರಂಟ್ ಅಂತ ಕರಿತೀವಿ ಅದನ್ನು, ಆ ಬಂಧನೆಯ ಸೂಚನೆಯನ್ನು ಹಿಂಪಡೆಯಲಾಯಿತು. ಯಾವಾಗಪ್ಪ ಅಂದರೆ 26 ಜನವರಿ 1946. ಪ್ರಶ್ನೆ 14. ಅರುಣಾ ಅಸಫ್ ಅಲಿ ಡೈಡ್ ಆನ್ March 1954, January 1952, June 1996, July 1996. Then its right answer option D, July 1996. Aruna Asaf Ali died on July 1996. Next 15th one question. In 1992, Aruna was awarded by Arjuna Award, Nehru Award, Ashoka Award, Padma Bhushan. Then its right answer Nehru Award. 1992 Aruna was awarded by Nehru Award. Question main number 2. Answer the following questions. First one. Who is Aruna Asif Ali? ಯಾರು ಅರುಣಾ ಆಸಿಫ್ ಅಲಿ ಅವರು? ಯಾರು ಅರುಣಾ ಆಸಿಫ್ ಅಲಿ? ದ ಫೇಮಸ್ ಫ್ರೀಡಮ್ ಫೈಟರ್. ಅರುಣಾ ಆಸಿಫ್ ಅಲಿ ಅವರು ಏನಪ್ಪ ಅಂದರೆ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರು. ದ ಚಾಂಪಿಯನ್ ಆಫ್ ದ ಕಾಸ್ ಆಫ್ ವುಮನ್. ಹೌದಾ, ಏನಪ್ಪ ಅಂದರೆ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ. ಶಿ ವಾಸ್ ಅ ಫಿಯರಿ ಲೀಡರ್ ಹೂ ಪ್ಲಗ್ಡ್ ಹ್ಯಾಂಡ್ ಲಾಂಗ್ ಇನ್ ಟು ಪಾಲಿಟಿಕ್ಸ್ ಎಟ್ ದ ಟೈಮ್ ಆಫ್ ಫ್ರೀಡಮ್ ಸ್ಟ್ರಗಲ್. ಹೌದಾ, ಹೆದರಿಕೆ ಇರದಿರುವಂತಹ ಒಬ್ಬ ಮಹಿಳಾ ಏನಪ್ಪ ಅಂದರೆ ನಾಯಕಿ ಭಾರತದ ಸ್ವತಂತ್ರ ಹೋರಾಟದ ವೇಳೆಯಲ್ಲಿ ರಾಜಕೀಯವನ್ನು ಸೇರಿಕೊಂಡಂಥವ್ರು. ಸೆಕೆಂಡ್ ಕ್ವಶನ್. ವೆನ್ ಆ್ಯಂಡ್ ವೇರ್ ಡಿಡ್ ಅರುಣಾ ಬಾರ್ನ್? ಎಲ್ಲಿ ಮತ್ತು ಯಾವಾಗ ಅರುಣಾ ಅವರು ಜನಿಸಿದ್ರು? ಅರುಣಾ ವಾಸ್ ಬಾರ್ನ್ ಇನ್ ಟು ಆ್ಯನ್ ಆರ್ಥೋಡಾಕ್ಸ್ ಹಿಂದೂ ಬೆಂಗಾಲಿ ಫ್ಯಾಮಿಲಿ ಇನ್ 1909 ಎಟ್ ಕಲ್ಕಾ ಇನ್ ಹರಿಯಾಣ. ಅರುಣಾ ಅವರು ಏನಪ್ಪ ಅಂದರೆ ತುಂಬ ಆರ್ಥೋಡಾಕ್ಸ್ ಅಂದರೆ ಆಚರಣೆಗಳ ಕಟ್ಟುಪಾಡನ್ನು ಹೊಂದದಂತಹ ಒಂದು ಫ್ಯಾಮಿಲಿ, ಹಿಂದೂ ಬೆಂಗಾಲಿ ಫ್ಯಾಮಿಲಿಯಲ್ಲಿ 1909ರಲ್ಲಿ ಹರಿಯಾಣದಲ್ಲಿರುವಂಥ ಕಲ್ಕಾದಲ್ಲಿ ಜನಿಸಿದ್ರು. ವಾಟ್ ವಾಸ್ ಅರುಣಾ ನೋನ್ ಆ್ಯಸ್? ಅರುಣಾ ಅವ್ರನ್ನ ಏನು ಕರಿತಿದ್ರು? ಅರುಣಾ ನೋನ್ ಆ್ಯಸ್ ಗ್ರ್ಯಾಂಡ್ ಓಲ್ಡ್ ಲೇಡಿ ಆಫ್ ದ ಇಂಡಿಪೆಂಡೆನ್ಸ್ ಮೂಮೆಂಟ್. ಅರುಣಾ ಅವರನ್ನು ಏನಪ್ಪ ಅಂದರೆ ಗ್ರ್ಯಾಂಡ್ ಓಲ್ಡ್ ಲೇಡಿ. ಹೌದಾ, ಏನಪ್ಪ ಅಂದರೆ ಅಜ್ಜ ಅಂತ ಕರಿತೀವಲ್ಲ ಆ ಗ್ರ್ಯಾಂಡ್ ಓಲ್ಡ್ ಲೇಡಿ ಅಥವಾ ಅತ್ಯಂತ ವಯಸ್ಸಾದ ಸ್ವಾತಂತ್ರ್ಯ ಹೋರಾಟವನ್ನು ನಡೆಸಿದಂಥ ಮಹಿಳೆ ಅಂತ ಅವ್ರು ಕರಿತಾ ಇದ್ರು. ಪ್ರಶ್ನೆ 4. ವೈ ಡಿಡ್ ಅರುಣಾ ಪ್ರಾಸಿಕ್ಯೂಟೆಡ್ ಇನ್ ಡೆಲ್ಲಿ? ಹೌದಾ, ಅರುಣಾ ಅವರನ್ನು ಯಾಕೆ ವಿಚಾರಣೆಗೆ ಒಳಪಡಿಸಲಾಯಿತು ಡೆಲ್ಲಿಯಲ್ಲಿ? ಅರುಣಾ ವಾಸ್ ಪ್ರಾಸಿಕ್ಯೂಟೆಡ್ ಇನ್ ಡೆಲ್ಲಿ ಆನ್ ಹರ್ ರೆಫ್ಯೂಸಲ್ ಟು ಫರ್ನಿಶ್ ಸೆಕ್ಯೂರಿಟಿ ಫಾರ್ ಗುಡ್ ಬಿಹೇವಿಯರ್ ಆ್ಯಂಡ್ ವಾಸ್ ಸೆಂಟೆನ್ಸ್ಡ್ 1 year ಇಂಪ್ರಿಸನ್ಮೆಂಟ್. ಹೌದಾ, ಅವರನ್ನು ಏನಪ್ಪ ಅಂದರೆ ಕಾನೂನಿನ ಚೌಕಟ್ಟಿನ ಒಳಗಡೆ ವಿಚಾರಣೆಗೆ ಒಳಪಡಿಸಲಾಯಿತು 1 ವರ್ಷದ ಅವಧಿಗೆ. ಯಾಕಪ್ಪ ಅಂದರೆ ಅವರು ಒಪ್ಕೊಳ್ಳಿಲ್ಲ ಏನಪ್ಪ ಅಂದರೆ ಫರ್ನಿಶ್ ಸೆಕ್ಯೂರಿಟಿ ಫಾರ್ ಗುಡ್ ಬಿಹೇವಿಯರ್. ಹೌದಾ, ಉತ್ತಮ ನಡತೆಗಾಗಿ ಒದಗಿಸಬೇಕಾದಂಥ ಸಂರಕ್ಷಣೆಯನ್ನು ಅವರು ಒಪ್ಕೊಳ್ಳಿಲ್ಲ. ಅದಕ್ಕೆ ಅವರನ್ನು 1 ವರ್ಷ ಜೈಲಿಗೆ ಹಾಕಲಾಯಿತು. ಪ್ರಶ್ನೆ 5. ವೈ ಡಿಡ್ ಅರುಣಾ ಅರೆಸ್ಟೆಡ್ ಇನ್ 1932? ಯಾಕೆ ಅರುಣಾ ಅವರನ್ನು 1932ರಲ್ಲಿ ಅರೆಸ್ಟ್ ಮಾಡಲಾಯಿತು? ಯಾಕೆ ಅರುಣಾ ಅಲಿ ಅವರನ್ನು 1932ರಲ್ಲಿ ಬಂಧಿಸಲಾಯಿತು?
In 1932, she was arrested and sent to Delhi jail, where she went on a hunger strike to protest against the cruel or incapable treatment of political prisoners. ಅವ್ರನ್ನ 1932ರಲ್ಲಿ ಬಂಧಿಸೋದಕ್ಕೆ ಮುಖ್ಯ ಕಾರಣ, ಬಂಧಿಸಿ ಡೆಲ್ಲಿ ಜೈಲಿಗೆ ಹಾಕ್ಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಅವರು ಜೈಲಿನಲ್ಲಿರುವಂತಹ ಏನು ಹಸ್ಕೊಂಡಿದ್ದಂತಹ ಪ್ರೊಟೆಸ್ಟೆಂಟ್ಸ್ ಇದ್ರಲ್ಲ, ವಿರೋಧಿಗಳು, ಅವರು ವಿರುದ್ಧ ನಡೆದಂತಹ ಅತ್ಯಂತ ಬರ್ಬರ ಮತ್ತು ಏನಪ್ಪ ಅಂದ್ರೆ ಅಮಾನುಷ್ಯ ವರ್ತನೆ ಯಾರ ಮೇಲೆ ಮಾಡ್ತಾಯಿದ್ರು? ಪೊಲೀಸರು ಮಾಡ್ತಾಯಿದ್ರು. ಅವರೆಲ್ಲ ಏನಪ್ಪ ಅಂದರೆ ರಾಜಕೀಯ ಬಂದಿಗಳು. ಅವ್ರ ಮೇಲೆ ನಡೆದಂತಹ ಏನು ದೌರ್ಜನ್ಯ ಇತ್ತಲ್ಲ, ಅದರ ವಿರುದ್ಧ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಹೋರಾಡಿದ್ರು. ಹೌದಾ? ಚಳುವಳಿ ಏನು ಮಾಡಿದ್ರು, ಅದಕ್ಕೆ ಅವ್ರನ್ನ 1932ರಲ್ಲಿ ಬಂಧಿಸಲಾಯಿತು. 6th one, ವೈ ಡಿಡ್ ಅರುಣಾ ಟ್ರಾನ್ಸ್ಫರ್ ಟು ಅಂಬಾಲಾ ಜೈಲ್? ಯಾಕೆ ಅರುಣಾ ಅವರನ್ನು ಅಂಬಾಲಾ ಜೈಲಿಗೆ ವರ್ಗಾಯಿಸಲಾಯಿತು? ಅರುಣಾ ಡಿಮಾಂಡ್ ವಾಸ್ ಕ್ಯಾನ್ಸಲ್ಡ್. ಅವರ ಬೇಡಿಕೆಯನ್ನು ಕ್ಯಾನ್ಸಲ್ ಮಾಡಲಾಯಿತು. ದೇರ್ ಫಾರ್ ಶಿ ವಾಸ್ ಟ್ರಾನ್ಸ್ಫರ್ ಟು ಅಂಬಾಲಾ ಜೈಲ್. ಅದಕ್ಕೆ ಸಮಸ್ಯೆ ಏನೋ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ಬೋದು ಅಂಥೇಳಿ ಅವ್ರನ್ನ ಅಂಬಾಲಾ ಜೈಲಿಗೆ ವರ್ಗಾಯಿಸಲಾಯಿತು. ವೇರ್ ಶಿ ವಾಸ್ ಕೆಪ್ಟ್ ಅಲೋನ್ ಆರ್ ಇನ್ ಸೆಪ್ರೇಟ್ ಸೆಲ್. ಅಲ್ಲಿ ಅವರನ್ನು ಏನು ಎಲ್ಲರಿಂದ ಬೇರ್ಪಡಿಸಿ ಇಡಲಾಯಿತು ಅಥವಾ ಸಿಂಗಲ್ ಸೆಲ್ನಲ್ಲಿ ಇಡಲಾಯಿತು. 7th one, ವಾಟ್ ಡಿಡ್ ದ ಕಮಿಟಿ ಪ್ಲ್ಯಾನ್ಡ್ ಆನ್ 8th August? ಹೌದಾ? ಏನಪ್ಪ ಅಂದರೆ ಕಮಿಟಿ 8 ಆಗಸ್ಟ್ಗೆ ಏನು ನಿಯೋಜನೆಯನ್ನು ಮಾಡಿಕೊಂಡಿತು? ಹೌದಾ? ದ ಕಮಿಟಿ ಹ್ಯಾಡ್ ಪ್ಲ್ಯಾನ್ಡ್ ಟು ಹಾಸ್ಟಿಂಗ್ ಆಫ್ ಟ್ರೈ ಕಲರ್ ಎಟ್ ಗಾಲಿಯಾ ಟ್ಯಾಂಕ್ ಮೈದಾನ್. ಹೌದಾ? ಏನಪ್ಪ ಅಂದರೆ ಕಾಂಗ್ರೆಸ್ನ ಕಮಿಟಿ ಏನಿತ್ತು ಅದೇನು ನಿಯೋಜನೆ ಮಾಡ್ಕೊಂಡಿತ್ತಪ್ಪ ಅಂದರೆ ಅಂಬಾಲಾದಲ್ಲಿರುವಂತಹ ಗಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ನಾವೇನು ಮಾಡೋದು ಅಂದರೆ ತ್ರಿವರ್ಣ ಧ್ವಜ ಅಂತ ಕರಿತೀವಲ್ಲ, ಇದನ್ನು ಹಾರಿಸುವಂಥ ಪ್ಲ್ಯಾನನ್ನು ಮಾಡಿಕೊಂಡಿತ್ತು. ಪ್ರಶ್ನೆ 8, ವೈ ಡಿಡ್ ಬ್ರಿಟಿಷ್ ಅರೆಸ್ಟೆಡ್ ದ ಟಾಪ್ ಲೀಡರ್ಸ್? ಯಾಕೆ ಬ್ರಿಟಿಷರು ಪ್ರಮುಖ ಏನಪ್ಪ ಅಂದರೆ ಹೋರಾಟಗಾರನ ಬಂಧಿಸಿದ್ರು? ದ ಬ್ರಿಟಿಷ್ ಗೌಟ್ ವೈಂಡ್ ಆಫ್ ದ ಪ್ಲ್ಯಾನ್ ದ್ಯಾಟ್ ದ ಹಾಸ್ಟಿಂಗ್ ಆಫ್ ಟ್ರೈಕಲರ್, ದೇರ್ ಫೋರ್ ದೇ ಅರೆಸ್ಟೆಡ್ ಟಾಪ್ ಲೀಡರ್ಸ್ ಇನ್ಕ್ಲೂಡಿಂಗ್ ಗಾಂಧೀಜಿ. ಬ್ರಿಟಿಷರಿಗೆ ಮಾಹಿತಿ ಸಿಕ್ಕಿತ್ತು ಏನಪ್ಪ ಅಂದರೆ ಈ ಹೋರಾಟಗಾರರು ತ್ರಿವರ್ಣ ಧ್ವಜವನ್ನು ಏನಪ್ಪ ಅಂದರೆ ಗಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಹಾರಿಸೋರ್ದಾರಂತ ಮೊದಲೇ ಗೊತ್ತಾಗಿದ್ದರಿಂದ ಅದು ಪ್ರಮುಖ ಹೋರಾಟಗಾರನ ಗಾಂಧೀಜಿಯವ್ರನ್ನ ಸೇರಿಸಿ ಬಂಧಿಸ್ತು. ಪ್ರಶ್ನೆ 9, ವಾಟ್ ಡಿಡ್ ಅರುಣಾ ಪರ್ಸ್ಯೂಡೆಡ್ ದ ಬ್ರಿಟಿಷ್ ಸರ್ಜೆಂಟ್? ಹೌದಾ? ಅರುಣಾ ಪರ್ಸ್ಯೂಡ್ ದ ಬ್ರಿಟಿಷ್ ಸರ್ಜೆಂಟ್ ಹೂ ಹ್ಯಾಡ್ ಕಮ್ ಇನ್ ಟ್ಯಾಕ್ಸಿ ಟು ಲೆಟ್ ಹರ್ ಅಕಂಪನಿ ದೆಮ್ ಟು ದ ರೈಲ್ವೆ ಸ್ಟೇಷನ್ ಟು ಸಿ ಆಫ್ ಹರ್ ಹಸ್ಬೆಂಡ್. ಹೌದಾ? ಏನಪ್ಪ ಅಂದರೆ ಬ್ರಿಟಿಷರಿಂದ ಅರುಣಾ ಅವರು ಏನನ್ನು ಪಡ್ಕೊಂಡಿದ್ರು? ಹೌದಾ? ಏನಪ್ಪ ಅಂದರೆ ಟ್ಯಾಕ್ಸಿಯಲ್ಲಿ ಅವ್ರನ್ನ ಕರ್ಕೊಂಬರೋದು ಎಲ್ಲಿವರೆಗೂ? ರೈಲ್ವೆ ಸ್ಟೇಷನ್ವರೆಗೂ. ಯಾರನ್ನು ನೋಡಲಿಕ್ಕೆಪ್ಪ ಅಂದರೆ ಅವ್ರನ್ನ ಗಂಡನ ನೋಡಲಿಕ್ಕೆ. ಇಂಥದ್ದೊಂದು ಏನಪ್ಪ ಅಂದರೆ ಬ್ರಿಟಿಷ್ ಸರ್ಜೆಂಟ್ದಿಂದ ಅರುಣಾ ಅವರು ಏನಪ್ಪ ಅಂದರೆ ಒಂಥರ ಕ್ಷಮಾದಾನವನ್ನು ಪಡ್ಕೊಂಡಿದ್ರು. 10th one, ವೈ ಡಿಡ್ ಮೌಲಾನಾ ಆಜಾದ್ ಅರೆಸ್ಟ್? ಯಾಕೆ ಮೌಲಾನಾ ಆಜಾದ್ ಅವ್ರನ್ನ ಅರೆಸ್ಟ್ ಮಾಡಲಾಯಿತು? ಆ್ಯಸ್ ಅ ಕಾಂಗ್ರೆಸ್ ಪ್ರೆಸಿಡೆಂಟ್. ಹೌದಾ? ಭಾರತೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮೌಲಾನಾ ಆಜಾದ್ ಹ್ಯಾಸ್ ಅನ್ಫರ್ಲ್ ದ ಟ್ರೈ ಕಲರ್ ಎಟ್ ಅ ಪಬ್ಲಿಕ್ ಗ್ಯಾದರಿಂಗ್ ಎಟ್ ಗೋವಾಲಿಯಾ ಟ್ಯಾಂಕ್ ಮೈದಾನ್ ಎಟ್ 8 AM. ದೇರ್ ಫಾರ್ ದ ಬ್ರಿಟಿಷ್ ಅರೆಸ್ಟೆಡ್ ಹಿಮ್. ಏನಪ್ಪ ಅಂದರೆ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮೌಲಾನಾ ಆಜಾದ್ ಅವರು ತ್ರಿವರ್ಣ ಧ್ವಜವನ್ನು ಹಾರಿಸ್ಬಿಟ್ರು 8 ಗಂಟೆಗೆ. ಎಲ್ಲಿ? ಗವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ. ಅದಕ್ಕೆ ಬ್ರಿಟಿಷರು ಅವ್ರನ್ನ ಅರೆಸ್ಟ್ ಮಾಡಿದ್ರು. ಪ್ರಶ್ನೆ 11, ಹೌ ಡಿಡ್ ಅರುಣಾ ವೆಂಟ್ ಟು ದ ಮೈದಾನ್? ಯಾವ ರೀತಿಯಾಗಿ ಅರುಣಾ ಅವರು ಮೈದಾನಕ್ಕೆ ಹೋದರು? ಹೌದಾ? ಭುಲ್ಭಾಯ್ ದೇಸಾಯಿಸ್ ಸನ್, ಭುಲ್ಭಾಯ್ ದೇಸಾಯಿಸ್ ಸನ್ ಧೀರುಭಾಯ್ ಡ್ರೋ ಹರ್ ಇನ್ ಹೀಸ್ ಕಾರ್ ಟು ದ ಮೈದಾನ್. ಭುಲ್ಭಾಯ್ ದೇಸಾಯಿ ಅವರ ಮಗನಾದ ಧೀರುಭಾಯಿ ಏನು ಮಾಡ್ದಪ್ಪ ಅಂದರೆ ತಮ್ಮ ಕಾರಿನಲ್ಲಿ ಅರುಣಾ ಅವರನ್ನು ಮೈದಾನಕ್ಕೆ ಕರ್ಕೊಂಡು ಹೋದ. ಪ್ರಶ್ನೆ 12, ವೈ ದ ಪೊಲೀಸ್ ರಿಲೀಸ್ಡ್ ದ ಟಿಯರ್ ಗ್ಯಾಸ್? ಯಾಕೆ ಅಶ್ರುವಾಯುಗಳನ್ನು ಪೊಲೀಸರು ಹಾರಿಸಿದ್ರು? ದ ವೈಟ್ ಸ್ಕಿನ್ಡ್ ಸರ್ಜೆಂಟ್ ಗೇವ್ 2 minutes ಫಾರ್ ದ ಕ್ರೌಡೆಡ್ ಟು ಡಿಸ್ಪರ್ಸ್. ಹೌದಾ? ಏನಪ್ಪ ಅಂದರೆ ಬಿಳಿ ಚರ್ಮವನ್ನು ಹೊಂದಿದಂಥ ಅಧಿಕಾರಿ 2 ನಿಮಿಷಗಳನ್ನ ಕೊಡ್ತಾನೆ. ಅಲ್ಲಿ ಕೂಡಿದಂಥ ವ್ಯಕ್ತಿಗಳಿಗೆ ಇಲ್ಲಿಂದ ಚದರಲಿಕ್ಕೆ. ಹವೆವರ್ ಅರುಣಾ ಹಾಯ್ಸ್ಟ್ ದ ನ್ಯಾಷನಲ್ ಫ್ಲ್ಯಾಗ್. ಆದರೆ ಅರುಣಾ ಅವರು ಸಾಹಸ ಮಾಡಿ ರಾಷ್ಟ್ರೀಯ ಧ್ವಜವನ್ನು ಹಾರಿಸ್ತಾರೆ.
ದ ಕ್ರೌಡ್ ಡಿಡ್ ನಾಟ್ ಡಿಸ್ಪರ್ಸ್ಡ್. ಆಮೇಲೆ ಏನು ಜನರು ಸೇರಿದ್ರಲ್ಲ ಅವ್ರು ಯಾರೂ ಅಲ್ಲಿಂದ ಅಲ್ಲಾಡೋದಿಲ್ಲ. ದೇರ್ ಫೋರ್ ದ ಪೊಲೀಸ್ ಲಾಬ್ಡ್ ದ ಟಿಯರ್ ಗ್ಯಾಸ್. ಅದಕ್ಕೆ ಬ್ರಿಟಿಷ್ ಪೊಲೀಸರು ಏನಪ್ಪ ಅಂದರೆ ಟಿಯರ್ ಗ್ಯಾಸ್ಗಳನ್ನು ಅಶ್ರುವಾಯುವನ್ನು ಸಿಡಿಸ್ತಾರೆ. ಪ್ರಶ್ನೆ 13. ಹೌ ಡಿಡ್ ದ ಕ್ರೌಡ್ ರಿಯಾಕ್ಟ್ ಫಾರ್ ದ ಟಿಯರ್ ಗ್ಯಾಸ್? ಯಾವ ರೀತಿಯಾಗಿ ಜನ ಅಶ್ರುವಾಯುವಿಗೆ ವರ್ತಿಸಿದ್ರು? ದ ಮೆನ್ ಆ್ಯಂಡ್ ವುಮನ್ ರ್ಯಾನ್ ಹೆಲ್ಟರ್ ಸ್ಕೆಲ್ಟರ್ ವಿತ್ ಟಿಯರ್ಸ್ ಸ್ಟ್ರೀಮಿಂಗ್ ಡೌನ್ ದೇರ್ ಚಿಕ್ಸ್. ಹೌದಾ? ಏನಪ್ಪ ಅಂದರೆ ಗಂಡಸರು ಮತ್ತು ಹೆಂಗಸರು, ಮೆನ್ ಆ್ಯಂಡ್ ವುಮನ್ ಅಂತ ಕರಿತೀವಲ್ಲ, ತುಂಬ ಏನಪ್ಪ ಅಂದರೆ ಚೀರಾಡ್ತಾ ಒದರಾಡ್ತಾ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಯಾಕಂದರೆ ಆ ಟಿಯರ್ ಗ್ಯಾಸ್ ಏನಪ್ಪ ಅಂದರೆ ಅವ್ರ ಮೇಲೆ ದಾಳಿಯನ್ನು, ಕಣ್ಣುಗಳಲ್ಲಿ ನೀರನ್ನು ತರಿಸೋದು, ಆಮೇಲೆ ಚರ್ಮ ಉರಿಲಿಕ್ಕೆ ಪ್ರಾರಂಭ ಆಗೋದು, ಇಂಥದ್ದು ಮಾಡ್ತಾಯಿತ್ತು. ಅದಕ್ಕೆ ಓಡಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಹೌದಾ? ಹೆಲ್ಟರ್ ಆ್ಯಂಡ್ ಸ್ಕೆಲ್ಟರ್ ಅಂದರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ದಿಗ್ಭ್ರಮೆಯಾಗಿ ಓಡಾಡೋದು. ಪ್ರಶ್ನೆ 14. ವಾಟ್ ಮೇಡ್ ಸ್ಟಾರ್ಟ್ ಆಫ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್? ಯಾವುದು ಕಾರಣ ಆಯಿತು? ಹೌದಾ? ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಪ್ರಾರಂಭಿಸಲಿಕ್ಕೆ. ಅರುಣಾಸ್ ಆ್ಯಕ್ಟ್ ಆಫ್ ಡಿಫೆಯನ್ಸ್. ಅರುಣಾಸ್ ಆ್ಯಕ್ಟ್ ಆಫ್ ಡಿಫೆಯನ್ಸ್ ಆನ್ August 9 ವರ್ಚುಲಿ ಮಾರ್ಕ್ಡ್ ದ ಸ್ಟಾರ್ಟ್ ಆಫ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಅರುಣಾ ಅವರ ವರ್ತನೆ ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. August 9 ಏನು ತೋರಿಸಿದ್ರಲ್ಲ, ಅದು ಏನಪ್ಪ ಅಂದರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಹಾದಿಯನ್ನು ಮಾಡಿಕೊಡ್ತು. ಭಾರತ ಬಿಟ್ಟು ತೊಲಗಿ ಚಳವಳಿಗೆ ಹಾದಿಯನ್ನು ಮಾಡಿಕೊಡ್ತು. ಪ್ರಶ್ನೆ 15. ನೇಮ್ ದ ಮ್ಯಾಗ್ಝೈನ್ ಎಡಿಟೆಡ್ ಬೈ ಅರುಣಾ. ಹೌದಾ? ಏನಪ್ಪ ಅಂದರೆ ಅರುಣಾ ಅವರು ಹೊರಡಿಸಿದಂತಹ ಪತ್ರಿಕೆ ಹೆಸರೇನು? ಅರುಣಾ ಬಿಕಮ್ ದ ಎಡಿಟರ್ ಆಫ್ ಇನ್ಕ್ಲಾಬ್. ಅರುಣಾ ಬಿಕಮ್ ದ ಎಡಿಟರ್ ಆಫ್ ಇನ್ಕ್ಲಾಬ್, ದ ಮಂತ್ಲಿ ಮ್ಯಾಗ್ಝಿನ್ ಫಾರ್ ಕಾಂಗ್ರೆಸ್ ಅಲಾಂಗ್ ವಿತ್ ರಾಮ್ ಮನೋಹರ್ ಲೋಹಿಯಾ. ಅರುಣಾ ಅವರು ಏನಪ್ಪ ಅಂದರೆ ಎಡಿಟರ್ ಆಗಿ ಏನು ಮಾಸಿಕ ತಿಂಗಳ ಪತ್ರಿಕೆ ಇನ್ಕ್ಲಾಬನ್ನು ಏನಪ್ಪ ಅಂದರೆ ಕಾಂಗ್ರೆಸ್ನ ರಾಮ್ ಮನೋಹರ್ ಲೋಹಿಯಾ ಅವರೊಂದಿಗೆ ಹೊರಡಿಸ್ತಾ ಇದ್ದರು. ಪ್ರಶ್ನೆ 16. ವೆನ್ ಡಿಡ್ ಅರುಣಾ ಸರೆಂಡರ್ ಟು ದ ಪೊಲೀಸ್? ಯಾವಾಗ ಅರುಣಾ ಅವರು ತಮ್ಮನ್ನು ತಾವು ಸರೆಂಡರ್ ಮಾಡಿಕೊಂಡ್ರು ಪೊಲೀಸರಿಗೆ? ಅರುಣಾ ಸರೆಂಡರ್ ಓನ್ಲಿ ವೆನ್ ದ ವಾರಂಟ್ಸ್ ಫಾರ್ ಹರ್ ಅರೆಸ್ಟ್ ಹ್ಯಾಡ್ ಕ್ಯಾನ್ಸಲ್ಡ್ ಆನ್ 26 ಜನವರಿ 1946. ಯಾವಾಗ 1946 26 ಜನವರಿಯಿಂದ ಅವ್ರ ಮೇಲೆ ಹೊರಡಿಸಿದಂಥ ವಾರಂಟ್ಗಳನ್ನು ಹಿಂಪಡೆಯಲಾಯಿತೋ ಆವಾಗ ಅರುಣಾ ಅವರು ತಮ್ಮನ್ನು ತಾವು ಸರೆಂಡರ್ ಮಾಡಿಕೊಂಡ್ರು. 17th one. ವಾಟ್ ಡಿಡ್ ಅರುಣಾ ಡೂ ಆಫ್ಟರ್ ಅಟೈನಿಂಗ್ ಇಂಡಿಪೆಂಡೆನ್ಸ್? ವಾಟ್ ಡಿಡ್ ಅರುಣಾ ಡೂ ಆಫ್ಟರ್ ಅಟೈನಿಂಗ್ ಇಂಡಿಪೆಂಡೆನ್ಸ್? ಅರುಣಾ ಅವರು ಸ್ವಾತಂತ್ರ್ಯ ಸಿಕ್ಕ ನಂತರ ಏನು ಮಾಡಿದ್ರು? ಆಫ್ಟರ್ ಇಂಡಿಯಾ ಅಟೈನ್ಡ್ ಇಂಡಿಪೆಂಡೆನ್ಸ್, ಅರುಣಾ ಆಸಫ್ ಅಲಿ ಟರ್ನ್ ಟು ಸೋಷಿಯಲ್ ವರ್ಕ್ ಆ್ಯಂಡ್ ಹೆಲ್ಪ್ ಟು ಎಸ್ಟಾಬ್ಲಿಷ್ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವುಮನ್ ಇನ್ 1954. ಅರುಣಾ ಆಸಫ್ ಅಲಿ ಅವರು ಸ್ವಾತಂತ್ರ್ಯ ಸಿಕ್ಕ ನಂತರ ಪೊಲಿಟಿಕ್ಸನ್ನು ಬಿಟ್ಟು ಸಾಮಾಜಿಕ ಕೆಲಸಗಳಿಗೆ ಜನರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ರು, ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವುಮನ್. ಹೌದಾ? ರಾಷ್ಟ್ರೀಯ ಸಂಸ್ಥೆ. ಯಾರಪ್ಪ ಅಂದರೆ ಭಾರತದ ಮಹಿಳೆಯರಿಗೆ 1954ರಲ್ಲಿ ಪ್ರಾರಂಭಿಸಿದ್ರು. ಪ್ರಶ್ನೆ 18. ವೆನ್ ಡಿಡ್ ಅರುಣಾ ಡೈ? ಯಾವಾಗ ಅರುಣಾ ಅವರು ತೀರ್ಕೊಂಡ್ರು? ಅರುಣಾ ಬ್ರೆತ್ಡ್ ಹರ್ ಲಾಸ್ಟ್ ಇನ್ ಜುಲೈ 1996. ಹೌದಾ? ಅರುಣಾ ಅವರು ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದು ಜುಲೈ 1996. ಕ್ವಶನ್ ಮೇನ್ ನಂಬರ್ 3. ರೀಡ್ ಈಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ. ಹೌದಾ? ಯಾರಿಗೆ ಹೇಳಿದ್ರು ಕನ್ನಡದಲ್ಲಿ ಥರ. ಫಸ್ಟ್ ಒನ್. ದ ಪೊಲೀಸ್ ನಾಕ್ಡ್ ಆನ್ ದ ಡೋರ್ ಆಫ್ ದ ಫ್ಲ್ಯಾಟ್ ವೇರ್ ವಿ ಆರ್ ಸ್ಟೇಯಿಂಗ್. ಹೌದಾ? ಪೊಲೀಸರು ಬಾಗಿಲನ್ನು ಬಡಿದ್ರು. ಎಲ್ಪ ಅಂದರೆ ನಾವು ವಾಸಿಸುತ್ತಿರುವಂತಹ ಫ್ಲ್ಯಾಟ್, ಬಹುಮಡಿಯ ಕಟ್ಟಡ. ಹೂ ಡಸ್ ವಿ ರೆಫರ್ ಟು? ವಿ ರೆಫರ್ಸ್ ಟು ಅರುಣಾ ಆಸಫ್ ಅಲಿ ಆ್ಯಂಡ್ ಹರ್ ಹಸ್ಬೆಂಡ್ ಆಸಫ್ ಅಲಿ. ಹೌದಾ? ವಿ ರೆಫರ್ಸ್ ಟು ಅರುಣಾ ಆಸಫ್ ಅಲಿ ಆ್ಯಂಡ್ ಹರ್ ಹಸ್ಬೆಂಡ್ ಆಸಫ್ ಅಲಿ. ಹೌದಾ? ಹೂ ಸೇಡ್ ದಿಸ್ ಆ್ಯಂಡ್ ವೈ ಡಿಡ್ ಹಿ ಸೇ ಸೊ? ಶಿ ಸೇ ಸೊ. ಯಾರು ಇದನ್ನು ಹೇಳಿದ್ರು? ಯಾಕೆ ಈ ರೀತಿಯಾಗಿ ಹೇಳಿದ್ರು? ಹೌದಾ? ಅರುಣಾ ಸೇಡ್ ದಿಸ್, ದ ಪೊಲೀಸ್ ನಾಕ್ಡ್ ಆನ್ ದ ಡೋರ್ ಟು ಅನೌನ್ಸ್ ಆಸಫ್ ಅಲಿ ಅರೆಸ್ಟ್ ವಾರಂಟ್. ಹೌದಾ? ಅರುಣಾ ಅವ್ರು ಹೇಳಿದ್ರು ಯಾವಾಗಪ್ಪ ಅಂದರೆ ಯಾವಾಗ ಪೊಲೀಸರು ಬಂದು ಬಾಗಿಲನ್ನು ಬಡಿತಾರೆ ಆಸಫ್ ಅಲಿ ಅವರನ್ನು ವಾರಂಟ್ ತೊಗೊಂಡು ಅರೆಸ್ಟ್ ಮಾಡಲಿಕ್ಕೆ, ಆವಾಗ ಈ ಮಾತನ್ನು ಹೇಳಿದ್ರು. ಸೆಕೆಂಡ್ ಒನ್. ದೇರ್ ಈಸ್ ನೋ ವಾರಂಟ್ ಫಾರ್ ಯು ಮ್ಯಾಮ್. ದೇರ್ ಈಸ್ ನೋ ವಾರಂಟ್ ಫಾರ್ ಯು ಮ್ಯಾಮ್. ನಿಮಗೆ ಏನು ಯಾವುದೇ ವಾರಂಟ್ ಇಲ್ಲ ಮ್ಯಾಮ್ ಅಂತ. ಹೂ ಸೇಡ್ ದಿಸ್? ಅ ಬ್ರಿಟಿಷ್ ಸರ್ಜೆಂಟ್ ಸೇಡ್ ದಿಸ್. ಯಾರು ಹೇಳಿದ್ರನ್ನ? ಬ್ರಿಟಿಷ್ ಅಧಿಕಾರಿ ಹೇಳ್ದ. ವೆನ್ ಡಿಡ್ ಹಿ ಸೇ ಸೊ? ಯಾವಾಗ ಈ ರೀತಿ ಹೇಳ್ದ? ದ ಪೊಲೀಸ್ ಕೇಮ್ ಟು ಅರೆಸ್ಟ್ ಆಸಫ್ ಅಲಿ. ಅರುಣಾ ಆಸ್ಕ್ಡ್ ಅಬೌಟ್ ಹರ್ ಅರೆಸ್ಟ್. ದೇರ್ ಫಾರ್ ದ ಬ್ರಿಟಿಷ್ ಸರ್ಜೆಂಟ್ ಸೇಡ್ ದಿಸ್.
ಹೌದಾ. ಆಸಫ್ ಅಲಿ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಂಥ ಬ್ರಿಟಿಷ್ ಅಧಿಕಾರಿಯನ್ನು ಅರುಣಾ ಅವರು ಕೇಳಿದ್ರು, ನನ್ನನ್ನು ಅರೆಸ್ಟ್ ಮಾಡಲ್ಲ ಅಂತ. ಆವಾಗ ಬ್ರಿಟಿಷ್ ಅಧಿಕಾರಿ ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ವಾರಂಟ್ ಇಲ್ಲ ಅಂತ ಹೇಳಿದ್ರು. ಪ್ರಶ್ನೆ 3, ಐ ಆಮ್ ಗೋಯಿಂಗ್ ದೇರ್, ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಹೂ ಡಸ್ ಐ ರೆಫರ್ ಟು, ಐ ರೆಫರ್ಸ್ ಟು ಅರುಣಾ ಆಸಫ್ ಅಲಿ. ಹೌದಾ. ವಾಟ್ ಡಸ್ ದೇರ್ ರೆಫರ್ ಟು, ದೇರ್ ರೆಫರ್ಸ್ ಟು ಗೋವಾಲಿಯಾ ಟ್ಯಾಂಕ್ ಮೈದಾನ್. ಅಲ್ಲಿ ಅಂದರೆ ಏನು, ಅಲ್ಲಿ ಅಂದರೆ ಗೋವಾಲಿಯಾ ಟ್ಯಾಂಕ್ ಮೈದಾನ್. ಐ ಕ್ವಿಕ್ಲಿ ಸ್ಕ್ರ್ಯಾಂಬಲ್ಡ್ ಅಪ್ ಟು ದ ಡೈಸ್. I quickly scrambled up to the dice. Who said this? Aruna Asaf Ali said this. What made her to say so? ಈ ರೀತಿಯಾಗಿ ಹೇಳಲಿಕ್ಕೆ ಕಾರಣ ಏನು? A British sergeant gave 2 minutes for the crowd to disperse. Therefore, she went on the dice to hoist the flag. ಬ್ರಿಟಿಷ್ ಅಧಿಕಾರಿ 2 ನಿಮಿಷಗಳನ್ನು ಕೊಡ್ತಾನೆ ಯಾವುದಕ್ಕೆ? ಸೇರಿದಂಥ ಜನರಿಗೆ ಇಲ್ಲಿಂದ ಚದರ್ಲಿಕ್ಕೆ. ಅದಕ್ಕೆ ಅರುಣಾ ಆಸಫ್ ಅಲಿ ಅವರು ಧ್ವಜವನ್ನು ಹಾರಿಸ್ಲಿಕ್ಕೆ ಏನಪ್ಪ ಅಂದರೆ ಡೈಸ್ದ ಹತ್ರ ಹೋಗ್ತಾರೆ. 5th ಒನ್, ಹೀ ಡ್ರೋ ಮೀ ಇನ್ ಹೀಸ್ ಕಾರ್ ಟು ಮೈದಾನ್. ಹೌದಾ. ಅವರು ತಮ್ಮ ಕಾರಿನಲ್ಲಿ ನನ್ನನ್ನು ಕರ್ಕೊಂಡು ಹೋದರು. ಎಲ್ಲಿಗೆ? ಮೈದಾನಕ್ಕೆ. ಹೂ ಡಸ್ ಹೀ ರೆಫರ್ ಟು, ಹೀ ರೆಫರ್ಸ್ ಟು ಧೀರುಭಾಯಿ. ವೈ ಡಿಡ್ ಹೀ ಡ್ರಾಪ್ ಹರ್ ಟು ಮೈದಾನ್. ಯಾಕೆ ಅವರು ಮೈದಾನಕ್ಕೆ ಒಯ್ದುಬಿಟ್ರು? ದ ಕ್ರೌಡ್ ಹ್ಯಾಡ್ ಹೆಲ್ಡ್ ಎಟ್ ದ ಮೈದಾನ್ ಟು ಹಾಯ್ಸ್ ದ ಫ್ಲ್ಯಾಗ್. ಜನರು ಯಾಕೆ ಸೇರಿದ್ರಪ್ಪ ಅಂದರೆ ಧ್ವಜವನ್ನು ಹಾರಿಸ್ಲಿಕ್ಕೆ. ದೇರ್ ಫಾರ್ ಹಿ ಡ್ರಾಪ್ಡ್ ಹರ್ ಟು ಮೈದಾನ್. ಅದಕ್ಕೆ ಅವರನ್ನು ಬಿಟ್ಟು ಬರಲಿಕ್ಕೆ ಕಾರಣ ತೊಗೊಂಡು ಬಂದಿದ್ದು ಧೀರುಭಾಯಿ ಅವರು. 6th ಒನ್, ಹೂ ಆರ್ ರೆಸ್ಕ್ಯೂಡ್ ಟು ಅ ಸ್ಕೆಲೆಟನ್. ಹೂ ಆರ್ ರೆಸ್ಕ್ಯೂಡ್ ಟು ಅ ಸ್ಕೆಲೆಟನ್. ಹೌದಾ. ಹೂ ಡು ಯು ರೆಫರ್ ಟು, ಯು ರೆಫರ್ಸ್ ಟು ಅರುಣಾ ಆಸಫ್ ಅಲಿ. ಹೂ ಸೇಡ್ ದಿಸ್? ಗಾಂಧೀಜಿ ಸೇಡ್ ದಿಸ್. ಯಾರು ಹೇಳಿದ್ರು? ಗಾಂಧೀಜಿಯವರು ಹೇಳಿದ್ರು. ನಿಮ್ಮನ್ನು ಸಂರಕ್ಷಿಸಲಾಗಿದೆ. ಯಾವ ರೀತಿಯಾಗಪ್ಪ ಅಂದರೆ ಅಸ್ಥಿಪಂಜರ ಥರ. ವಾಟ್ ಅಬೌಟ್ ಮೀ? ಹೂ ಸೇಡ್ ಮೀ ರೆಫರ್ಸ್ ಟು, ಮೀ ರೆಫರ್ಸ್ ಟು ಅರುಣಾ ಆಸಫ್ ಅಲಿ. ವಾಟ್ ಅಬೌಟ್ ಮೀ? ನನ್ನ ಬಗ್ಗೆ ಏನು ಅಂತ ಕೇಳಿದಾಗ. ವಾಟ್ ಮೇಡ್ ಹರ್ ಸೇಸು? ಯಾಕೆ ಈ ರೀತಿಯಾಗಿ ಅವರು ಹೇಳಿದ್ರು? ದ ಪೊಲೀಸ್ ಕೇಮ್ ಟು ಅರೆಸ್ಟ್ ಆಸಫ್ ಅಲಿ. ಆನ್ ದ್ಯಾಟ್ ಟೈಮ್ ಅರುಣಾ ಆಸ್ಕ್ಡ್ ಅಬೌಟ್ ಹರ್ ಅರೆಸ್ಟ್ ವಾರಂಟ್. ನನ್ನನ್ನು ಅರೆಸ್ಟ್ ಮಾಡೋದಿಲ್ಲ ಅಂತ ಕೇಳಿದ್ರು. 8th ಒನ್, ಗ್ರ್ಯಾಂಡ್ ಓಲ್ಡ್ ಲೇಡಿ ಆಫ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್. Who referring as a grand old lady? Aruna Asaf Ali. Why she is called grand old lady? Because she is a fiery. She is a fiery leader who plunged headlong into politics at that time when the freedom struggle was raging and the youths were laying down their lives for the country's independence. ಯಾವಾಗಪ್ಪ ಅಂದರೆ ಯಾವಾಗ ಸ್ವತಂತ್ರ ಹೋರಾಟ ಉತ್ತುಂಗದಲ್ಲಿತ್ತು, ಏನಪ್ಪ ಅಂದರೆ ಯೌವನಾವಸ್ಥೆಯಲ್ಲಿರೋ ತಮ್ಮ ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ದರು. ಆಮೇಲೆ ಹೋರಾಟ ತುಂಬ ಜೋರಾಗಿತ್ತು. ಅಂತಹ ವೇಳೆಯಲ್ಲಿ ಹೌದಾ ರಾಜಕೀಯದ ಮೂಲಕ ಅರುಣಾ ಆಸಿಫ್ ಅಲಿ ಅವರು ಎಂಟ್ರಿ ಕೊಡ್ತಾರೆ. ಅದಕ್ಕೆ ಅವರನ್ನು ಗ್ರ್ಯಾಂಡ್ ಓಲ್ಡ್ ಲೇಡಿ ಅಂತ ಕರೀತಾರೆ. ಹೌದಾ. ಗ್ರ್ಯಾಂಡ್ ಓಲ್ಡ್ ಲೇಡಿ. ಹೌದಾ. ಹಾಗಾದರೆ ಇಲ್ಲಿವರೆಗೂ 9th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸಪ್ಲಿಮೆಂಟ್ರಿ ರೀಡಿಂಗ್ ಫಸ್ಟ್ ಏನಪ್ಪ ಅಂದರೆ ಅರುಣಾ ಆಸಫ್ ಅಲಿ. ಅರುಣಾ ಆಸಫ್ ಅಲಿ ದ ಗ್ರೇಟ್ ಪ್ಯಾಟ್ರಿಯಾಟ್. ಹೌದಾ. ಬರ್ದವರು ಕೂಡ ಯಾರಪ್ಪ ಅಂದರೆ ಅರುಣಾ ಆಸಿಫ್ ಅಲಿ. ಇಲ್ಲಿವರೆಗೂ ಅಭ್ಯಾಸ ಮಾಡಿದ್ವಿ. ಇನ್ನು ಸಪ್ಲಿಮೆಂಟರಿ ರೀಡಿಂಗ್ 2 ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ ಅಂತ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಬೇರೆ ಬೇರೆ ಗ್ರೂಪ್ಗಳಿಗೆ, ಹೌದಾ, ಇದೇನಪ್ಪ ಅಂದರೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಫೇರ್ ಬರಲಿಕ್ಕೆ ಹೆಲ್ಪ್ಫುಲ್ ಆಗ್ತದೆ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸಾಧ್ಯ ಆದರೆ ಇದ್ರ ಯೂಸ್ ತಗೊಳ್ರಿ. ಥ್ಯಾಂಕ್ ಯು ಸೊ ಮಚ್.